ಪರಸ್ಪರ ಪರಸ್ಪರ ಘೋರ ಘೋರ ತರತನು ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಾವ ಮಮ ಬಂದ ಬಂದ ಗಾತಯ ಗಾತಯ ರಿಂಫಟ್. ಪಡುಕುಣೆ ಎಂಬ ಮೂಲದ ಒಂದು ದಂಪತಿಗಳಿಗೆ ಒಂದು ಮಗು ಇದ್ದಕ್ಕಿದ್ದಂತೆಯೇ ಎಲ್ಲವುದರಲ್ಲೂ ಕೂಡ ಪರೀಕ್ಷೆಯಿಂದ ಹಿಡಿದು ಎಲ್ಲವುದರಲ್ಲೂ ಕೂಡ ತುಂಬ ಚೆನ್ನಾಗಿ ಅಭ್ಯಾಸವನ್ನು ಮಾಡ್ತಾ ಇದ್ದಂತಹ ಹುಡುಗ ತಕ್ಷಣಕ್ಕೆ ಆಘಾತಕ್ಕೆ ಒಳಗಾಗಿ ಎಲ್ಲವುದನ್ನು ಕೂಡ ಮರೆತು ಮಾನಸಿಕ ಪೀಡನೆಯಾದಂತಹ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಇರ್ತಾರೋ ಆ ರೀತಿಯ ಒಂದು ಆಘಾತಕ್ಕೆ ಒಳಗಾಗ್ತಾನೆ. ಒಳಗಾಗಿ ಆತನ ದೇಹದಿಂದ ಆಗಿ ಹೊರಹೊಮ್ಮತಕ್ಕಂತಹ ತ್ಯಾಜ್ಯಗಳು ಹೊರಹೊಮ್ಮಿದ್ರು ಕೂಡ ಅರಿವೇ ಆತನಿಗೆ ಇರುವುದಿಲ್ಲ. ಆ ತಂದೆ ತಾಯಿಗಳ ಗೋಳಂತೂ ಕೇಳಕ್ಕೆ ಸಾಧ್ಯ ಇಲ್ಲ. ಕಂಡ ದೇವಸ್ಥಾನ ಹೇಳಿದಲ್ಲಿ ಆಸ್ಪತ್ರೆಗಳಿಗೆ ಎಲ್ಲ ಕಡೆಗೂ ಸುತ್ತಾಟವನ್ನು ಮಾಡ್ತಾರೆ. ಆದರೂ ಕೂಡ ಆ ಮಗು 10 ಪೈಸೆಯಷ್ಟು ಕೂಡ ಚೇತರಿಕೆಯನ್ನು ಕಂಡಿರುವುದಿಲ್ಲ. ಕೊನೆಗೆ ಯಾರೋ ಒಂದು ಪುಣ್ಯಾತ್ಮರು ನಿಮ್ಮಂಥವರು ನಮ್ಮ ಹೆಸರನ್ನು ಸೂಚನೆಯನ್ನು ಮಾಡ್ತಾರೆ. ಅಲ್ಲಿ ಬಂದಿರತಕ್ಕಂತಹ ಫೋನ್ ನಂಬರನ್ನು ಅವರಿಗೆ ಕೊಟ್ಟು ಹೋಗಿ ಅವರು ಏನು ಹೇಳ್ತಾರೋ ಆ ರೀತಿಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳುವುದಾಗಿ ತಿಳಿಸ್ತಾರೆ. ಅವರು ಪಾಪ ಬಂದುಕೊಂಡು ಅವರ ಅಳಲನ್ನು ತೋಡ್ಕೊಂಡು ಉಳಿಸಿಕೊಡಿ ಅಂತ ಹೇಳುವುದಾಗಿ ಕೇಳ್ಕೊಳ್ತಾರೆ. ಆಗ ನಾವು ಅದಕ್ಕೆ ಸಂಬಂಧಪಟ್ಟು ಕ್ರಮಾದಿಗಳನ್ನು ತಗೊಂಡು ಕೇವಲ 2 ದಿವಸಗಳಲ್ಲಿ ಸಾಧಾರಣ 10 ಪೈಸೆನೂ ಕಡಿಮೆ ಆಗದೆ ಇರತಕ್ಕಂತಹ ವ್ಯಕ್ತಿಗೆ 90 ಪೈಸೆಯಷ್ಟು ಕಡಿಮೆ ಆಗುವ ಹಾಗೆ ಪರಮಾತ್ಮನ ಅನುಗ್ರಹ ಇರತಕ್ಕಂಥದ್ದು 2 ದಿವಸದಲ್ಲಿ ಉಂಟಾಗ್ತದೆ. ಆ ನಂತರದಲ್ಲಿ 4 ಮತ್ತು 5ನೇ ದಿವಸದಲ್ಲಿ ಆ ಮಗು ಮೊದಲು ಯಾವ ರೀತಿಯಲ್ಲಿ ಇತ್ತು ಆ ರೀತಿಯಲ್ಲಿ ಆಗ್ತದೆ. ಆ ತಂದೆ ತಾಯಿಗಳ ಈಗಿನ ಒಂದು ಉಲ್ಲಾಸವನ್ನು ನೋಡಿದರೆ ಎಂಥವರಿಗೂ ಕೂಡ ಖುಷಿ ಆಗದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಾದಂತಹ ಖುಷಿ ಅವರ ಆವತ್ತಿನ ಕಣ್ಣೀರಿನ ಪರಿಸ್ಥಿತಿಗೂ ಇವತ್ತಿನ ಮನ ತುಂಬಿ ಬಂದಿರತಕ್ಕಂತಹ ಖುಷಿಗೂ ತುಂಬಾನೇ ವ್ಯತ್ಯಾಸ ಇರತಕ್ಕಂತಹದ್ದು. ಇದು ಪರಮಾತ್ಮನ ಒಂದು ಅನುಗ್ರಹದಿಂದ ಮಾತ್ರ ಈ ಥರದ ಒಂದು ಘಟನೆ ನಡೀಲಿಕ್ಕೆ ಸಾಧ್ಯ. ಹಾಗಾಗಿ ಏನೋ ಅನಾಹುತ ಆಯಿತು ಅಂತ ಹೇಳ್ಕೊಂಡು ಇದೆಲ್ಲ ಸುಳ್ಳು ಹಾಗೆ ಹೀಗೆ ಅಂತೇಳಿ ಹೇಳುವಕ್ಕಿಂತಲೂ ಪೂರ್ವದಲ್ಲೇ ನಾವು ಎಚ್ಚೆತ್ತುಕೊಳ್ಳುವುದು ಮತ್ತು ಅಷ್ಟೇ ಅಲ್ಲದೆ ಸರಿಯಾಗಿ ಸ್ಪಂದನೆಯನ್ನು ಮಾಡಿಕೊಂಡ್ರೆ ಯಾವ ಕಷ್ಟವೂ ಕೂಡ ದೊಡ್ಡದಲ್ಲ. ಅದರಲ್ಲೂ ವಿಶ್ವವನ್ನು ಆಳತಕ್ಕಂತಹ ಶಿವನಿಗೆ ಕೋಟ್ಯಾಂತರ ಜೀವಿಯನ್ನ ಸಲಹತಕ್ಕಂತಹ ಆತನಿಗೆ ಯಾವೂ ದೊಡ್ಡದಲ್ಲ ಎಂಬುದಕ್ಕೆ ಇದೊಂದು ದೊಡ್ಡದಾದಂತಹ ಚಿತ್ರಣ ಅಂತ ಹೇಳುವುದಾಗಿ ನಾವು ಭಾವಿಸ್ತೇವೆ. ಮತ್ತು ಅಷ್ಟೇ ಅಲ್ಲದೆ ಆ ಒಂದು ಉತ್ತಮವಾದಂತಹ ಕೆಲಸದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡಿದ್ದೀವಲ್ಲ, ಇದಕ್ಕಿಂತ ಇನ್ನೊಂದು ಪುಣ್ಯಾಂಶ ಅಥವಾ ಇನ್ನೊಂದು ರೀತಿಯಾದಂತಹ ಖುಷಿ ಬೇರೊಂದಿಲ್ಲ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಪರಮಾತ್ಮ ಎಲ್ಲರಿಗೂ ಕೂಡ ಒಳಿತನ್ನು ಉಂಟು ಮಾಡಿಕೊಡಲಿ.